ನಮಸ್ಕಾರ ಸರ್. ನಮಸ್ಕಾರ ಸರ್. ಇದು ನಮ್ಮ ಮನಸ್ ಅಲ್ರಿ, ಎಷ್ಟು ವರ್ಷದಿಂದ ಉಪಯೋಗ ಮಾಡ್ಲತ್ತೀರಿ ಇದು? ನಾವು 3 ವರ್ಷ ಐತ್ರಿ. ಹೆಂಗೈತೆ ಸರ್ ಇದು? ಗುಣ ಅದ್ರಿ. ಗುಣ ಅಂದ್ರೆ ಹೆಂಗ್ರಿ? ಈಗ ನೋಡ್ರಿ ಬೆಳವಣಿಗೆನೂ ಚಂದ ಅದ. ಹ್ಞೂ ರೀ. ಮತ್ತು ನೀವು ಬೆಳೆನೂ ಕಪ್ಪ ಆಗ್ತದ. ಹ್ಞೂ ರೀ. ಈಗ ಮರಿಗಳ ಸಂಖ್ಯೆನೂ ಹೆಚ್ಚಾಗ್ತದ. ಹೌದಲ್ರಿ? 3 ವರ್ಷ ಆಯ್ತು ನಾವು ಇದು ಮಾಡ್ಲಾಕತ್ತೀನಿ. ಮತ್ತು ಎವರೇಜ್ನು ಚಂದ ಬರ್ಲಾಗ್ತದೆ. ಎಷ್ಟು ಬೋದು? 60 ಬರ್ತಾರೆ. ಅದು ಸರಿಯಾಗಿ ಬೋದ ಇಟ್ಟೇವಂದ್ರೆ 3.5-4 ಫೂಟ್ ಬೋದ್ ಇಟ್ಟೇವಂದ್ರೆ 60 ಬರ್ತಾರೆ. 60 ಬರ್ತದೆ. ಈ ಪಟ್ಟಿ ಹಾಕಿರೇನ್ರಿ? ಈಗ ಈ ಪಟ್ಟಿ ಹಾಕಿನ್ರಿ. ಆ ಪಟ್ಟಿ ಹಾಕಿಲ್ಲ, ನಡುವಿನ ಪಟ್ಟಿಗೆ. ಈ ನಡಬರ್ಕಿನ ಪಟ್ಟಿ ಹಾಕಿಲ್ಲ, ಅಲ್ಲಿ ಲಾಸ್ಟಿಗೆ ಅದು ಹಾಕೀನಿ. ಅದು ಏನ್ರಿ ಮರಿಗಳ ಸಂಖ್ಯೆ ಏನದು? ಲೆಕ್ಕ ತಪ್ಪಿ ಆಗ್ಯದ. ಮರಿಗಳ ಸಂಖ್ಯೆ ಲೆಕ್ಕ ತಪ್ಪಿ ಆಗಿರೋದು. ಹೌದು. ಒಂದು ಬಡ್ಡಿಗೆ 20-30 ಮರಿಗಳು ಆಗ್ಯದ್ರಿ. ಈಗ ಕೆಲವು ಕಬ್ಬಗಳು ನೋಡಿನ ನಾನು ಅಲ್ಲೇ ಜೇಟಿಗೆ ಬಾಜು, ಅಲ್ಲೇ ರೋಡಿನ ಬಾಜುನೇ ರೀ. ಇಲ್ಲೊಂದು ಅದ, ಕಲ್ಲೊಂದದ, ಅಲ್ಲಿ ಒಂದದ. ಸದಿ ಅಂತೂ ಲೆಕ್ಕ ತಪ್ಪಿ ಅದ. ಮತ್ತು ಆ ಟೈಪ್ ಬೆಳವಣಿಗೆ ಮಾಡೋದು ಸರಿ ಅಲ್ಲ ಅದು. ಮತ್ತು ನಮ್ದು ನೋಡ್ರಿ, ಇದು ಇವ್ರೆಲ್ಲರೂ ರೋಡಾಗ ಹತ್ತಾರೆ ಬರೀ ಕಬ್ಬ. ಮತ್ತು ಕಬ್ಬು ತೆಗೆಯೋದು, ಮತ್ತು ರೂಟ್ ಹೊಡೆಯೋದು, ಮತ್ತು ನೇಗಿಲು ಹೊಡೆಯೋದು, ಮತ್ತು ಕಬ್ಬು ಹಚ್ಚೋದು. ಮತ್ತು ಬೆಳವಣಿಗೆ ಮತ್ತು ಇದಕ್ಕೆ ಬೆಳೆ ಚೇಂಜ್ ಮಾಡಿದ್ರೆ ಮತ್ತು ಬೇರೆನೇ ಆಗ್ತದೆ ಅದು. ಆದ್ರೂ ಸಹಿತ ಇಳುವರಿ 50 ತೆಳಗಲ್ಲಂತೂ ಕೊಡಲ್ಲ ನಾನು. ಬೋದ್ ಬಿಡ್ಬೇಕೈತ್ರಿ. ಈಗ ನಾವೆಲ್ಲ ನೀವು ಮೇಂಟೈನ್ ಮಾಡ್ಬೇಕಾದ್ರೆ ಇದಕ್ಕೆ 4 ಫೂಟ್ ಆಗ್ಬೇಕು ನೋಡ್ರಿ. 4 ಫೂಟ್ ಆದ್ರ ಭಾರಿ ಅದು. 4 ಫೂಟ್ ಆಗ್ಬೇಕ್ರಿ ಇದಕ್ಕೆ. ಅದ್ರ ನಾವು 3 ಫೂಟ್ ಇಡ್ತೀವಿ ಅಂದ್ರೆ ನಡೆಯಲ್ಲ. ಇದು 3.5 ಅದ್ರಿ. ಇದು 4.5 ಫೂಟ್ ಮಾಡಿ ನೋಡ್ರಿ. ಚಂದ ಗಾಳಿ ಬೆಳಕು ಆಡ್ತೈತ್ರಿ. ಸದ್ ನೀವು ಕೊಡೋ ಗಾಳಿ ಆಡ್ತೀರಿ ಮೇನ್. ಸದ್ ಅದೇ ಇಲ್ರಿ ಮೇನ್ ಕಬ್ಬಿಗೆ. ಹೌದು. ಆಯ್ತು, ಮುಂದಕ್ಕೆ ನೋಡ್ರಿ. ಈ ಸದ ಇದು ಎಷ್ಟು ದಿನ ಐತ್ರಿ ಹಾಕಿ? ಇದು ಈ ಸದ್ ಹಾಕಿರಿ 8 ದಿನ ಆಯ್ತು ರೀ. ಈಗ 8 ದಿನ ಆಯ್ತು. ಬೆಳಿಗ್ಗೆ ಆ ಬೆಳಿಗ್ಗೆ ವ್ಯತ್ಯಾಸ ಸಾಲ ಆಗ್ತದೆ. ಆ ನಡುವಿನ ಪಟ್ಟಿ ಇದಕ್ಕೆ ವ್ಯತ್ಯಾಸ ಸಾಲ. ಇಲ್ಲಿ ಇದನ್ನು ಆತದ್ರಿ. ಎಲ್ಲಿ ಸೈಜುನು ಚೇಂಜ್ ಹಾಕೋತ ಪೂರ್ತಿ ಆಗಲ್ ಬಂತಂತೀವ್ರಿ. ನಿಮ್ಗೆ ಬರ್ತಾರೆ. ನಿಮ್ಮ ತಮ್ಮೂರಲ್ಲಿ ಹೋಗಿದ್ದೀರಲ್ಲಿ? ಹನುಮಲ್ ಪಟೇಲ್ ರೀ. ಮಗಬೂಲ್ ಪಟೇಲ್ ರೀ. ಮೋಟಿ ದಾರಿ ಇದ್ದಿದ್ದು ಮಗಬೂಲ್ ಪಟೇಲ್. ಅವನು ಚಂದ ಅದ ಕಬ್ಬು. ಜಗಳ ಆಡಿ ಕೊಟ್ಟಿದ್ದೇವಲ್ರಿ. ಹೌದು. ಅದು ನೋಡಿ ಇಲ್ಲ, ನಾವು ಫಸ್ಟಿಗೆ ನಿಮ್ ಕೂಡ ಜಗಳ ಆಡೀವಿ. ಯಾಕಪ್ಪ ನಾವು ಹೇಳಿದ ಗೊಬ್ಬರ ಕೊಡಲ್ಲ, ಇದು ಯಾಕೆ ಅದು ಅಂದ್ರೆ ಒತ್ತಾಯ ಮಾಡ್ತಾರಲ್ಲ. ನಾವು ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ, ಅಲ್ಲಿ ಯಾಕೆ ತೋತ್ರಿ ಗೊಬ್ಬರ ಅಂಗಡಿಯಾಗ ಅವರು ಸುಮ್ಮ ಅದು ಇದು ಹಾಕಿ ಕೊಡ್ತಾರೆ. ಅದಕ್ಕೆ ಒಂದರದಾಗ ಕಡಿಮೆ ಹೇಳ್ತಾರೆ, ಒಂದು ಹೆಚ್ಚು ಇದು ಮಾಡಿಬಿಡ್ತಾರೆ ಅವರು. ಆದ್ರೆ ತಪ್ಪು ಕಲ್ಪನೆ ಖರೆ. ಇವರು ಕರೆಕ್ಟ್ ಅದು. ಹೌದು. ಅವು ಬೆಳವಣಿಗೆ ಆಗಲ್ಲ. ಸರ ನಾವು ಲೆಕ್ಕಲ್ಲಿ ನೋಡ್ಬೇಕಾದ್ರೆ ಯೂರಿಯಾ ಭಾಳ ಕಡಿಮೆ ಮಾಡಬೇಕು. ಯೂರಿಯಾ ಬೈಗಿರಿಲ್ಲ, ಭಾಳ ಕಡಿಮೆ ಮಾಡಬೇಕು. ನಾವು ಯೂರಿಯಾನೇ ಹೆಚ್ಚು ಮಾಡ್ತೀವಿ. ಇದು ನಿಮ್ ಬೈಲಿಂತ ಕೇಳಿದ್ರೆ ರೈತರು ಕೇಳ್ತಾರ್ರಿ. ನಾವ್ ಹೇಳಿದ್ರೆ ಅದು ಕೇಳಲ್ಲ. ಬೇರೆ ಮರ ನೀವೇ ಅಂದ್ರಿ. ನೀವು ಹೇಳೋದು ಕರೆಕ್ಟ್ ಅದ. ನಾವು ರೈತರು ಏನು ಮಾಡ್ಲಾಗತ್ತೀವಲ್ರಿ, ಅದು ನೋಡಿ ಮಾಡಿದಾಗ ಅವ್ರಿಗೆ ಗೊತ್ತಾಗದ. ಅದು ನೀವು ಹೇಳಿದಾಗ ನೀವು ಹೇಳಿದಾಗ ಏನ್ ಅನ್ಸ್ತದ ನಮ್ಗೆ, ಸುಮ್ಮನೆ ಹೇಳ್ತಾರ ಬಿಡಪ್ಪ ಇದು ಹೋಗಲ್ಲಾಗ್ಯದ, ಇದು ಮನೋಶೀಲ್ ಹೋಗಲ್ಲಾಗ್ಯದ. ಅದಕ್ಕೆ ಏನ್ ಮಾಡಿ 3 ವರ್ಷಕ್ಕಿಂತ ಮೊದಲು ತೊಗೊಂಡು ಜಗಳಾಡಿ ಅದು ಯಾಕಂದ್ರೆ ಯಾವಾಗ ಗೊಬ್ಬರ ಸಿಗಲಾರ್ಕೋತಿತ್ತು. ಅದು ಎಲ್ಲಿ ಅಂಗಡಿ ಸಿಗ್ದಿಲ್ಲ, ಇವ್ರ ಬಲ್ಲಿ ಇತ್ತು. ಇದು ಕೊಟ್ರೆ ನಾವು ಕೊಡ್ತೀವಲ್ಲ ಅವರು. ಮತ್ತೆ ಈಗ ಅನಿವಾರ್ಯ ಆಯ್ತು. ಲಿಂಕ್ ಅದ ಇಲ್ಲ, ಅದಕ್ಕೆ ತೊಂದ್ರೆ ನಾವು ಕೊಡ್ತೀವಿ. ಲೆಕ್ಕ ಇಲ್ಲ ಲಿಂಕ್ ಹಂಗಿಲ್ಲ. ನಾವ್ ಯಾಕೆ ಕೊಡ್ತೇವಪ್ಪ ಅಂದ್ರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಆಗಬೇಕು. ಹೌದು. ಬರೀ ಯೂರಿಯಾ DAP ಆಗ್ಬಿಟ್ರೆ ಕೆಲಸ ಇಲ್ಲ, ಯೂರಿಯಾ ಆಗಲ್ರಿ. DAP ಕೆಲಸ ಮಾಡ್ತಾ ಬಿಡ್ರಿ. ಎಲ್ಲೋ ಯೂರಿಯಾ ಏನು ಮಾಡಲ್ಲ, ಬೆಳವಣಿಗೆ ಮಾಡ್ದ ಎತ್ತರ ಮಾಡ್ತಾ. ಅದು ದಪ್ಪ ಮಾಡೋದಲ್ಲ, ಸುಳ್ಳಾಡಲ್ಲ. ಅದು ದಪ್ಪ ಮಾಡಬೇಕು, ಎತ್ತರ ಬೆಳಿಬೇಕು ಅಂದ್ರೆ ಯೂರಿಯಾ DAP ಕೆಲಸ ಮಾಡಂಗಿಲ್ರಿ. ಎಲ್ಲ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ಕಬ್ಬು ಚೆನ್ನಾಗಿ ಸದೃಢವಾಗಿ ಬೆಳಿತೈತಿ ಮತ್ತು ಇಳುವರಿ ಚೆನ್ನಾಗಿ ಬರ್ತೈತಿ. ಅದಕ್ಕಾಗಿ ನಾವೆಲ್ಲರೂ ಎಲ್ಲಾ ಗೊಬ್ಬರ ಬೆಳೆಸಬೇಕು, ಮಿಕ್ಸ್ ಗೊಬ್ಬರ ಬೆಳಿಬೇಕು. ಬರೀ ಯೂರಿಯಾ DAP ಮ್ಯಾಗ ಹೋಗ್ಬೇಡ್ರಿ. ಎಲ್ಲ ಯೂರಿಯಾ DAP ಹೋಗ್ಬಾರ್ದ್ರಿ. ನೀವು 28 ಹೋಗ್ಬಾರ್ದು. ಎಲ್ಲಾನು ನಮ್ಮನ್ನ ಹಾಕ್ಬೇಕು. 10-26 ಹಾಕ್ಬೇಕು. ಒಂದ್ ಸ್ವಲ್ಪ 28ದಾಗ ಭಾರಿ ಅದ ನೋಡ್ರಿ. 28 ಏನದ್ರ ಅದ್ರಾಗ? ಅದ್ರ ಇದೇ ರೀ 28 ನೈಟ್ರೋಜನ್, 28 ಫಾಸ್ಫರಸ್, ಪೊಟ್ಯಾಷ್ ಇರಂಗಿಲ್ಲ. ಎಲ್ಲ ಅದು ಭಾರಿ ಅದ್ರಿ. ಇದು ಏನ್ ಮನೋಶೀಲ್ ಹಂಗೆ ಅದ, ಅದು 28 ಹಂಗೆ ಅದ. ಹಳೆ ಮೇಲೆ ಬಂದಾಗ ಬರ್ತ ಮಗಂದು ಕಬ್ಬ. ಸ್ವಲ್ಪ ನಿಮ್ದು ಹೆಸರ, ಊರ ಹೆಸರ ಮತ್ತು ಮೊಬೈಲ್ ನಂಬರ್ ಹೇಳ್ರಿ. ಎಲ್ಲ ರೈತರು. ಅಮೀರ್ ಪಟೇಲ್. ಊರು ರಂಜಣಿಗಿರಿ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 99-454-734-98. ಪೂಜಾರಿ
ಇದು ಸರ್ ನಿಮ್ಮ ಬಾಜು ಹೊಲನೇ ಅದ ಅವ್ರದ್ದು ನೀವಂತರೂ ಆ ಹೊಲಕ್ಕೆ ಹಾಕಿಲ್ಲ ಹಾಗೆ ಹಾಕಿಲ್ರಿ ಹೌದಾ ಹಾಕಿಲ್ರಿ ಇದು ಎಣ್ಣೆ ಹೆಂಗೆ ಅನಿಸ್ತದೆ ನಿಮಗೆ ಇದು ಈ ಸದ ಅವ್ರದ್ದು ಗೌಡ್ರು ನೋಡಿದ್ರೆ ಒಳ್ಳೇದೇ ಅನಿಸ್ತದೆ ಇದು ಈಗ ಮ್ಯಾಗಿನ ಕಬ್ಬ ನಿಮ್ಮ ಕಬ್ಬ ಎರಡು ಒಮ್ಮೆ ಅಲ್ಲದು ಒಮ್ಮೆ ಅದರಿ ಈಗ ಅವ್ರ ಕಬ್ಬಿಗೆ ನಮ್ಮ ಕಬ್ಬು ನೋಡಿದ್ರೆ ನಮ್ಮ ಕಬ್ಬು ಚೀ ಅನಿಸ್ತದೆ ಈಗ ಮರಿಗಳ ಸಂಖ್ಯೆ ಎಷ್ಟು ನಿಮ್ಗೆ ನಮ್ಮ ಕಮ್ಮಿ ಆದ್ರೆ ಅವ್ರಿಗೆ ಜಾಸ್ತಿ ಇದು ಒಂದು ಬಡ್ಡಿ ನೋಡಿದ್ರೆ 20-30 ಮರಿಗಳು ಒಳಗೆ ಹೊಲಕ್ಕೆ ದಾರಿನೇ ಬರಲ್ಲ ದಾರಿ ಇಲ್ರಿ ಕಬ್ಬು ಕಲರ್ ಅದ್ರಿ ಪೂರಾ ಕಲರ್ ಅದ ಹ್ಮ್ ಇದನ್ನ ಹಾಕ್ತೇ ಬಿಡ್ತೀರಿ ಹಾಕಾಮ ಸರ್ ಬರ್ತೀವಿ ನಿಮ್ಮಲ್ಲಿ ಸರ್, ನಾ ಇನ್ನೊಂದು ನಮ್ಮ ಸ್ಟೋರ್ನಾಗ ನಾ ಇರ್ಲತ್ತಕ್ಕೆ ನೀ ತಂದಿ ನಾ ಇರ್ಲಿ ನಮ್ಮ ಸ್ವಾಮಿ ಇರ್ತಾರ ಸದ ನೀವೇ ನಮಗೆ ಪರಿಚಯ ಇಲ್ರಿ ಹಂಗಂತ ತಿಳ್ಕೊಬೇಡ ಉಳಿದವರು ಕೊನೆ ಹಿಡಿಯಲ್ರಿ ಸರ್ ನೀವು ನಮಗೆ ಬಂದ್ರೆ ಪರಿಚಯ ಯಾಕಂದ್ರೆ ನೆಲೋಗಿ ನಾವು ಕೆಲಸ ಮಾಡಿ ಬರ್ತೀವಿ ನೆಲೋಗಿರಿ ಶಾಬಾದಿ ವಾಡಿ ಈ ಕಡೆ ಶಾಪುರ್ ಸ್ವಲ್ಪ ಹೋಗಿ ಬರ್ತೀವಿ ನಾವು ಮತ್ತೆ ನೀವೇ ನಮ್ಗೆ ಕೊನೆ ಇಲ್ಲಾರ್ದ್ರು ಇದ್ರಲ್ಲಿ ನಮ್ಗೆ ಏನು ಮಾಡೋಕ್ಕಾಗಲ್ಲ ಈಗ ನೋಡ್ರಿ ಹೇಳಾರ್ಲಿಂದ ಮಾಡಾರ್ಲಿಂದ ಭಾಳ ಫರಕ್ ಆಗ್ತದೆ ಹೌದಲ್ರಿ ನೀವು ಹೇಳಾರ ಏನಾತ ನಮ್ಗೆ ಒಂದು ನಮೂನೆ ಹೋಗಿ ಬಿಡ್ತದೆ ಯಾವುದು ರಿಸಲ್ಟ್ ನೋಡಿದಾಗ ಗೊತ್ತಾಗ್ತದೆ ಅದು ಯಾಕಂದ್ರೆ ಇಲ್ಲೇ ಬಾಜು ಅಂದ್ರೆ ನೋಡಿದ್ರೆ ಅದು 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 ನೋಡ್ರಿ ಹೊಲ ಅದು 30 ವರ್ಷ ಆಯ್ತು ಬರೀ ಕಬ್ಬಿ ಅದ ಇದು ಮತ್ತೆ ಹತ್ತಿ ಮಾಡಿದ್ರಿ ಇವರು ಹತ್ತಿ ಮಾಡಿದ್ರು ಭಾಳ ಚೆನ್ನಾಗಿ ಮೊದಲು ಹತ್ತಿ ಇತ್ತು ಇಲ್ರಿ ಫಸ್ಟ್ ಕಬ್ಬು ಹಚ್ಚಿದ್ರಿ 2 ವರ್ಷ ತೊಕೊಂಡ್ ಹತ್ತಿ ಹಚ್ಚಿದ್ರಿ ಹತ್ತಿ ಹಚ್ಕೊಂಡು ಮತ್ತೆ ಗೋಧಿ ಮತ್ತೆ ಒಂದ್ಸಲ ಇದಾಗಿದ್ರು ಅದು ಬೆಳಿ ಚೇಂಜ್ ಮಾಡಿ ಬೆಳೆ ಚೇಂಜ್ ಆಗಿದೆ ಎರಡೇ ಗದ್ದಿಗಿದ್ರಿ ಸರ್ ಚೇಂಜ್ ಆದ್ರೆ ಕಬ್ಬು ಚಲೋ ಬರ್ಬೇಕು ಬಾರಿ ಬರ ಬಂದಿಲ್ಲ ಕಂಪೇರ್ ಮಾಡೋ ಅದಕ್ಕ ಹಸು ಬೇರೆ ಅದ ನೀವು ಊಟ ಹಾಕದಿ ಬೇರೆ ಅದ ಏನು ಅದು ಚಿಕನ್ ಮಟನ್ ಕೇಳಕತ್ತ ನೀ ಏನ್ ಮಾಡ್ಲತ್ತಿ ರೊಟ್ಟಿ ಪಲ್ಯ ಕೊಡ್ಲಕತ್ತಿ ಅದಕ್ಕೊಂದ್ ಜರ ಚಿಕನ್ ಮಟನ್ ಹಾಕು ಹಾಕಾಮ್ರಿ ಸರಿ ಎಂದು ಬಂದ್ರೆ ಅವಾಗ ಬರ್ತೀವಿ ನಾವು ನೀ ಯಾವಾಗ ಇವತ್ತೇ ಬಂದ ನೀರು ಅಡದ್ರಿ ನೀರು ಮುಗಿದ್ರಿ ನೀರು ಕಂಪ್ಲೀಟ್ ಆಲ್ರಿ ಎಕರೆಕ್ ಒಂದು ಹಾಕ್ರಿ ಅದು ಬಾರಿ ಆಯ್ತು ಅವ್ರು ಎಷ್ಟು ಕೊಡ್ತಾರೆ ಅವ್ರ ಮೇಲೆ ಹೋಗ್ರಿ ಈಗ ಎಕರೆಕ್ ಒಂದೇ ಹೆಚ್ಚಿಗೂ ಹಾಕ್ಬಾರ್ದು ಹೆಚ್ಚಿಗೆ ಹಾಕಿದ್ರೆ ಪೈದೆ ಅಷ್ಟೇ ಕೊಡ್ತೇವೆ ಈಗ ಎಕರೆಕ ನೀವು ಎಷ್ಟು ಗೊಬ್ಬರ ಕೊಡ್ಬೇಕತ್ತೀರಿ 3 ಚೀಲ ಗೊಬ್ಬರ ಕೊಡ್ತೀರಿ 2 ಕೊಡ್ಬೇಕು ಲೆಕ್ಕಲ್ಲೇ ಅವ್ರು 2 ಕೊಡೋತಾರೆ ಅವರು ಅದೇ ರೀ ಬರೋಬರ್ ಹಾ ರೆಕಮೆಂಡೇಶನ್ ಅವರು ಹೆಚ್ಚಿಗೆ ಗೊಬ್ಬರ ಕೊಡಬೇಡತ್ತಾರ ಅವರು ಗೊಬ್ಬರ ಕೊಡೋದು 2 ಎಕರೆಗೆ 2 ಕೊಡ್ರಿ DAP ಒಂದು ಕೊಡ್ರಿ ಅಥವಾ ನೀವು ಯಾವ್ದಾರ ಕೂಡ ಯಾವ್ದಾರ ಒಂದು ಕೊಡ್ರಿ ನಾ ಏನ್ರ ಕೊಡ್ತೀನಿ ಹಾ ನಿಮ್ಮ ಮೇಲೆ ಡಿಪೆಂಡ್ ಇನ್ನೊಂದು ತಿಂಗಳು ಬಿಟ್ಟಿಗೆ ಬರಾಕತ್ರಿ